ನಾವು ಕೆಲಸ ಮಾಡೋ ಜಾಗದಲ್ಲಿ ನಾಳೆ ಯಾರಾದರೂ ರೆಗ್ಯುಲರ್ ಎಂಪ್ಲಾಯ್ ಬಂದರು ಅಂದರೆ ನಾಳೆ ನಮ್ಮನ್ನು ಕಿತ್ತಿ ಎಲ್ಲನ ಬಿಸಾಕ್ತಾರೆ. 10 ವರ್ಷ ಅವ್ರು ಕೆಲಸ ಮಾಡಿರಲಿ, ಅವ್ರ ಫ್ಯಾಮಿಲಿ ಎಲ್ಲಿ ಹೋಗಬೇಕು, ಬೀದಿಗೆ ಬರಬೇಕು. ESIದು ಮೊನ್ನೆ ನಮ್ಮ ಜಿಲ್ಲೆಯಲ್ಲೇ ತೆಗೆಸಿದಾಗ ಎಲ್ಲ 0 ಬಂತು. ಕಾರ್ಮಿಕ ಸಚಿವರಿಗೆ ಏನು ಸಲಹೆ? ಸಮಾನ ಕೆಲಸಕ್ಕೆ ಸಮಾನ ವೇತನ, 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಪೇಮೆಂಟ್ ಆದ್ರೆ ನಾವು ಹೆಂಗೆ ಜೀವನ ಸಾಗಿಸ್ಬೇಕ್ರಿ? ನಿಮ್ಮ ಹೆಸರು? ಮಂಜುಳಾ ಅಂತ. ಯಾವ ಊರು ಮೇಡಮ್? ತುಮಕೂರು. ಹಾಂ. ಓಕೆ, ಏನು ಸಮಸ್ಯೆ, ಏನು ಬೇಡಿಕೆ ಸಲ್ಲಿಸಿದ್ರಿ? ಸರ್, ನಮಗೆ ಬೇಡಿಕೆ ಅಂತಂದರೆ ಈಗ ಆಲ್ರೆಡಿ ಈಗ ಸೊಸೈಟಿ ರಚನೆ ಬಗ್ಗೆ ಆಗಿರ್ಬೋದು, ನೇರ ವೇತನ ಆಗಿರ್ಬೋದು, ಮತ್ತು ನಮ್ಮದು ತುಂಬ ಕುಂದುಕೊರತೆಗಳಿದೆ. ESI PF ಕಟ್ಟಲೇ ಇರ್ಬೋದು. ಈ ಥರ ಹಲವಾರು ಸಮಸ್ಯೆಗಳನ್ನ ಒಂದು ಪಟ್ಟಿ ಮಾಡಿ ಈಗ ಇವರು ನಮ್ಮ ಆರೋಗ್ಯ ಸಚಿವರಿಗೂ ಕೊಟ್ಟಿದ್ದೀವಿ, ಕಾರ್ಮಿಕ ಸಚಿವರಿಗೂ ಕೊಟ್ಟಿದ್ದೀವಿ. ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಅದೇ ಥರ ಸ್ಪಂದನೆಯನ್ನು ಲಿಖಿತ ರೂಪದಲ್ಲಿ ಸಿಕ್ಕಿದ್ರೆ ನಮಗೆ ಇನ್ನೂ ಆದೇಶ ರೂಪದಲ್ಲಿ ಬಂದರೆ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಬಂದಂಗೆ, ಆದಷ್ಟು ಇದನ್ನು ಮನದಲ್ಲಿ ಇಟ್ಕೊಂಡು ಎಲ್ಲ ಸಚಿವರು ನಮ್ಮನ್ನು ಕೈ ಬಿಡ್ದಂಗೆ ಒಂದು ಏನಾದರೂ ಲಿಖಿತ ರೂಪದಲ್ಲಿ ಆದೇಶ ರೂಪದಲ್ಲಿ ಕೊಡಬೇಕು. ಬಾಯಿ ಮಾತಿನಲ್ಲಿ ಹೇಳ್ಬೋದು ನಾನು ನಿಮಗೆ ನಾಳೆನೇ ಪರ್ಮನೆಂಟ್ ಮಾಡ್ತೀನಿ ಅಂತ, ಬಟ್ ನಮ್ಮನ್ನು ಯಾರು ಪರ್ಮನೆಂಟ್ ಮಾಡಬೇಡಿ ಸ್ವಾಮಿ, ನಮ್ಮನ್ನೇನು ಪರ್ಮನೆಂಟ್ ಮಾಡಬೇಕಾಗಿಲ್ಲ. ಬಟ್ ಏನು ಸಿಗ್ತಾ ಇದೆ ಸೇವಾ ಭದ್ರತೆ ಕೊಡಿ ದಯವಿಟ್ಟು. ಆದಷ್ಟು ನಮಗೆ ಸೇವಾ ಭದ್ರತೆನೇ ಇಲ್ಲ. ಇವತ್ತು ನಾವು ಕೆಲಸ ಮಾಡೋ ಜಾಗದಲ್ಲಿ ನಾಳೆ ಯಾರಾದರೂ ರೆಗ್ಯುಲರ್ ಎಂಪ್ಲಾಯ್ ಬಂದರು ಅಂದರೆ ನಾಳೆ ನಮ್ಮನ್ನು ಕಿತ್ತಿ ಎಲ್ಲನ ಬಿಸಾಕ್ತಾರೆ. ಏನಾಗುತ್ತೆ ಅಂದರೆ 10 ವರ್ಷ ಅವ್ರು ಕೆಲಸ ಮಾಡಿರಲಿ, ಅವ್ರ ಫ್ಯಾಮಿಲಿ ಎಲ್ಲಿ ಹೋಗಬೇಕು, ಬೀದಿಗೆ ಬರಬೇಕು. ಈ ಥರ ಒಂದು ಸಿಚುವೇಶನ್ ಇದೆ ನಮಗೆ. ತುಂಬ ನಾವು ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಏಜೆನ್ಸಿ ಅಂಡರಲ್ಲಿ ಕೆಲಸ ಮಾಡುವಾಗ ESI PFದು ಮೋಸ ಆಗ್ತಾಯಿದೆ, PFದು ಮೋಸ ಆಗ್ತಾಯಿದೆ. ESIದು ಮೊನ್ನೆ ನಮ್ಮ ಜಿಲ್ಲೆಯಲ್ಲೇ ತೆಗೆಸಿದಾಗ ಎಲ್ಲ 0 ಬಂತು. ಯಾರ್ದು ESI ಕಟ್ಟಿಲ್ಲ ಅಂತಂದರು. ಅದಕ್ಕೆ ಈ ಥರ ಒಂದು ಸಿಚುವೇಶನ್ ಬಂದಾಗ ಎಲ್ಲ ನಮಗೆ ಗಮನದಲ್ಲಿಟ್ಕೊಂಡು ನಮಗೆ ಸೇವಾ ಭದ್ರತೆ ಕೊಡೋದ್ರಲ್ಲಿ ನಮಗೆ ಪ್ರಮುಖ ಪಾತ್ರ. ಯಾಕೆಂದರೆ ಒಂದು ಫ್ಯಾಮಿಲಿ 15 ವರ್ಷದಿಂದ ಆಗಿರ್ಬೋದು, 20 ವರ್ಷದಿಂದ ಆಗಿರ್ಬೋದು, ಇದನ್ನೇ ನಂಬ್ಕೊಂಡು ಜೀವನಾಧಾರ ಮಾಡ್ತಿರ್ತಾರೆ. ಆದರೆ ಏಕಾಏಕಿ ಯಾರಾದರೂ ಒಂದು ರೆಗ್ಯುಲರ್ ಎಂಪ್ಲಾಯ್ ನಮ್ಮ ಜಾಗಕ್ಕೆ ಬಂದಾಗ ಏಕಾಏಕಿ ನಮ್ಮನ್ನು ತೆಗೆದುಬಿಡ್ತಾರೆ. ಅಂದರೆ ಸಚಿವರು ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಸ್ಥಳೀಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸರ್, ಹಾಗೇನಿಲ್ಲ. ಬಟ್ ಅವ್ರ ಕೈಯಲ್ಲೂ ಏನಿರಲ್ಲ. ಅವ್ರ ESI PF ಎಲ್ಲ 0 ಬರ್ತಿದೆ, ಅಪ್ಡೇಟ್ ಆಗಿಲ್ಲ ಅಂದರೆ ಸರ್ ಏನಂದರೆ ಈಗ ಕೆಲವೊಂದು ಅಂದರೆ ಒಂದು 4-5 ಜನದ್ದು ಚೆನ್ನಾಗಿ ಕಟ್ಟಿರೋದನ್ನ ತೋರಿಸಿ ಬಿಲ್ ಮಾಡಿಸ್ಕೋಬೋದು. ಬಟ್ ಅಲ್ಲಿ ಅಧಿಕಾರಿಗಳಿಗೂ ಸರಿಯಾಗಿ ಗೊತ್ತಿಲ್ಲ. ಅದು ಸ್ಪಷ್ಟನೆ ನಾವು ಮಾಡಿಸಿದ್ದೀವಿ. ನಮ್ಮ ಹಂತದಲ್ಲಿ ನಾವು ನಮ್ಮ ಒಂದು ಏನು ನಮ್ಮ ಸಂಘದ ವತಿಯಿಂದ ನಾವೆಲ್ಲ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ. ಈಗ ಮುಂದೆ ಅವರೂ ಎಚ್ಚೆತ್ಕೊಂಡಿದ್ದಾರೆ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾರ್ಮಿಕ ಸಚಿವರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸರ್, ಕಾರ್ಮಿಕ ಸಚಿವರಿಗೆ ಹೇಳೋದಿಷ್ಟೇ, ನಮಗೆ ಏನು ಇವಾಗ ಸೊಸೈಟಿ ರಚನೆ ಮಾಡಬೇಕಾಗಿದ್ದಾರೆ, ಪ್ರಾಯೋಗಿಕವಾಗಿ ಮಾಡ್ತೀವಿ, 4-5 ತಿಂಗಳಲ್ಲಿ ನಮಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ನಮಗೆ ಏನು ಪ್ರಾಯೋಗಿಕವಾಗಿ 3 ಜಿಲ್ಲೆ ಕೊಟ್ಟಿದ್ದಾರೆ, ಧಾರವಾಡ, ಮೈಸೂರು, ತುಮಕೂರು, ಆ 3 ಜಿಲ್ಲೆ ಬಂದರೆ 32 ಜಿಲ್ಲೆನೂ ಅದ್ರ ಹಿಂದೆ. ಬೀದರಲ್ಲಿ ನಿಜಕ್ಕೂ ಯಶಸ್ವಿಯಾಗಿ ಆಗ್ತಿದೆಯಾ? ಬೀದರಲ್ಲಿ ಮಾಡ್ತಾ ಇದ್ದಾರೆ ಸರ್. ಅದರಲ್ಲೂ ನಮ್ಮ ಬೋರ್ಡ್ ಮೆಂಬರ್ಸ್ ಇದ್ದಾರೆ. ಬೀದರಲ್ಲೂ ನಡೀತಾ ಇದೆ ಸರ್. ಎಲ್ಲ ಏನು ಏಜೆನ್ಸಿ ಏನೂ ಇಲ್ಲ. ಆ ಬೀದರ್ ಮಾದರಿ ಮಾಡಬೇಕಂತಾನೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ತುಮಕೂರು ಅವರೇ ಸಚಿವರುಗಳಿದ್ದಾರೆ, ರಾಜಣ್ಣ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಹೌದಾ ಸರ್? ಹೋಮ್ ಮಿನಿಸ್ಟರ್ ನಿಮ್ಮವರೇ? ಹೋಮ್ ಮಿನಿಸ್ಟರ್ ಈಗ ಸೋಮಣ್ಣವರು ನಮ್ಮವರೇ ಇದ್ದಾರೆ, ಸಂಸದರು ಇದ್ದಾರೆ. ಭೇಟಿಯಾಗಿದ್ದಾರೆ ಸರ್. ಎಲ್ಲ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ಪಂದನೆ ಕೊಟ್ಟಿದ್ದಾರೆ ಸರ್. ಅದೆಲ್ಲ ಏನಿಲ್ಲ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ರೀ. ನಾ ಚಿಮ್ಮಡ್ PSC ಇಂದ ಬಂದೇನಿ. ಯಾವ ಊರು ಮೇಡಮ್? ಚಿಮ್ಮಡ್, ಜಮಖಂಡಿ. ಹಾಂ, ಜಮಖಂಡಿ ತಾಲೂಕು ಚಿಮ್ಮಡ್ PSC ಇಂದ ಬಂದೇನಿ ರೀ. ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ, ಮತ್ತು ಇವು ಗೋರ್ಮೆಂಟ್ದವ್ರಿಗೆ ಸೌಲಭ್ಯಗಳು ಇಲ್ಲದಂಗೆ ಇರಲಿ, ಆದರೆ ನಮ್ಗೆ ಕರೆಕ್ಟಾಗಿ ತಿಂಗಳ ಪೇಮೆಂಟ್ ಹಾಕ್ಬೇಕಂತ ಅನ್ನೋದು ಅಷ್ಟೇ ನಮ್ಮ ಕೋರಿಕೆ ರೀ. ಮತ್ತು ನಮ್ಮೆಲ್ಲ ಮಕ್ಕಳ ಎಜುಕೇಷನ್ ನಾವು ಹೆಂಗೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಪೇಮೆಂಟ್ ಆದ್ರೆ ನಾವು ಹೆಂಗೆ ಜೀವನ ಸಾಗಿಸ್ಬೇಕು ರೀ? ಅದಕ್ಕೆ ನಾವು ಸಚಿವರಿಗೆಲ್ಲ ಮನವಿ ಕೊಟ್ಟೇವ್ರಿ, ಮಾಡ್ತಂತ ಅವರು ಆಶ್ವಾಸನೆ ಕೊಟ್ಟಾರ. ಈ ಹಿಂದಿನ ಸರ್ಕಾರ ಈ ಹಿಂದಿನ ಸಚಿವರಿಗೂ ಮನವಿ ಸಲ್ಲಿಸಿದ್ರು. ಮೊದಲಿಂದೂ ಎಲ್ಲ ಸಚಿವರು ಇದ್ದಾಗಿಂದೂ ಮಾಡ್ದೆ. ಅವರು ತಮ್ಮ ಪ್ರಯತ್ನ ಮಾಡ್ಯಾರಿ. ಆದ್ರೆ ರಿಸಲ್ಟ್ ಇಲ್ಲ ಅಂದ್ರೆ ಏನು ಪ್ರಯೋಜನ? ಅದ ರಿಸಲ್ಟ್ ಇಲ್ಲದಕ್ಕೆ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೋದು ಇಷ್ಟ ರೀ, ನಮ್ಗೆ ಕುಂದುಕೊರತೆ ಬಾರ್ಲಾರ್ದಂಗೆ ಇನ್ನು ಮುಂದೆ ನೋಡ್ಕೊಂಡು ಹೋಗ್ಬೇಕಂತ ಅನ್ನೋದು ಅಷ್ಟೇ. ನಮ್ಮ ಸಮಸ್ಯೆ ಬಗೆಹರಿಸ್ತಾರ ನಂಬಿಕೆ ಇದೆಯಾ? ಆಶ್ವಾಸನೆ ಕೊಟ್ಟಿದ್ದಾರೆ ರೀ, ಮಾಡಿದ್ರೆ ಚಲೋ ಆಗ್ತೈತೆ ಅಷ್ಟೇ. ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಂ, ಚೆನ್ನಾಗಿ ಮಾತಾಡ್ಸಿದ್ದಾರೆ, ತಗೊಂಡಿದ್ದಾರೆ. ಸರಿ ಮಾಡಿಕೊಡ್ತೀವಿ ಅಂತಂದ್ರೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.